ದಾವಣಗೆರೆ ಹುಡುಗಿ ಬಂದಿಲ್ಲ ಅವಾಗ ಅಟೆಂಡ್ ಮಾಡಿದ್ವಲ್ಲ. ಹಲೋ, ನನ್ನ ಹೆಸರು ಪ್ರಕಾಶ್ ಅಂತ. ನನ್ನ ಇಂಜಿನ್ ಮಾಡೋನು. ನನ್ನ ಡಿಗ್ರಿ ಎಲ್ಲ ಮುಗಿದು ಓದಿದ್ದೆಲ್ಲ ಇಲ್ಲೇನೆ. ಸೊ ನಾನು ರೇಡಿಯೋದಲ್ಲಿ ಆಫೀಸರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಇವರು ನಮ್ಮಮ್ಮ, ಮತ್ತೆ ಇವರು ನಮ್ಮ ಅಕ್ಕ, ಮತ್ತು ಇವರ ಅಣ್ಣ ಮತ್ತೆ ಅದಕ್ಕೆ ಇವರು ನಮ್ಮ ಅಕ್ಕನ ಮಕ್ಕಳು. ನನ್ನ ಫ್ಯಾಮಿಲಿ ತುಂಬ ಚಿಕ್ಕ ಕುಟುಂಬ. ಚಿಕ್ಕವರು ತುಂಬ ಸಂತೋಷವಾಗಿರ್ತೀವಿ. ಫ್ರೀಯಾಗಿ ಗಿಟಾರ್ ಸೇರಿದಾಗ ಎಲ್ಲ ಒಂದು ಕಡೆ ಪುಸ್ತಕ ಮಾಡ್ತಾ ಇರೋದು, ಮತ್ತೆ ಮಾಡ್ತಾ ಲಾಸ್ಟ್ ವರೆಗೆ ಬಂದ್ಬಿಡಿ. ನಾಳೆ ಇಲ್ಲೇ ಕಬರಾಗ ಹೋಗಿ ಸುಚ್ಚಮ್ಮ Hey, go out, yaar. लो ಹೇಳ್ತಾ ಅರ್ಥ ಆಗ್ತದೆ ನಿಂಗೆ? ಆಚೆ ಹೋಗಲ್ಲ ಪ್ರೋಗ್ರಾಮ್ ನೋಡ್ತೀರ ನಾನು ಇದ್ದಾಗ ಆಚೆ ಮತ್ತೆ ಆಚೆ ಹೋಗೋ ಇಲ್ಲ ನೋಡ್ತಿಲ್ವ ಪ್ರೋಗ್ರಾಮು? ಫೋನ್ ಬಂದು ಆಚೆ ಹೋಗಿ ಮಾತಾಡಲ್ಲ. ನೀವು ನಿಮ್ಮ ತಾಯಿ ಅಷ್ಟೇ. ಅಣ್ಣ ಇದ್ದಾರೆ, ಸೊ ಅಮ್ಮ ಅಣ್ಣ ಅಂತ ಅದಕ್ಕೆ ಬೇರೆ ಮನೆ. ಸೊ ನಾನು ಅಮ್ಮ ಒಂದು ಮನೆ. ಓಕೆ, ಸೊ ಅಣ್ಣ ಇದ್ದಾರೆ ಬಟ್ ಮಗ ಬೇರೆ ಮನೇಲಿದ್ದಾರೆ. ಓಕೆ, ನೀವೇನ್ ಮಾಡ್ಕೊಂಡಿದ್ದೀರಾ? ಕೆಲಸ ಮಾಡ್ತಾರೆ, ಆಫೀಸರ್ ಆಗಿ ವರ್ಕ್ ಮಾಡ್ತಾ ಇದ್ದೀರಾ. ಓಕೆ, ಆಫೀಸ್ ಏನಿಲ್ಲ. ನಾನು ನಾಳೆ ಪರ್ಫಾರ್ಮೆನ್ಸ್ ನಾಡಿದ್ದು ಚೆನ್ನಾಗಿದೆ. ರೆಡಿ ಮಾಡೋದು, ಜರ್ನಿ ಮಾಡೋದು, ಕವನ ಬರೀತೀರಾ? ಒಂದು ಕವನ ಹೇಳ್ತೀರಾ? ನಾಳೆದು ನಾನು ಬರ್ತ್ಡೇ ಸೆಲೆಬ್ರೇಟ್ ಮಾಡ್ತೀನಿ. ಬುದ್ಧಿಮಂದ ನೋಡಿದರೆ ಅರಗಿಯಷ್ಟೇ ಅಲ್ಲ, ಕೊರಳ ಕುಂಚಿಸಿ ಹಾಡಿದರೆ ಕೋಟಿಯಷ್ಟು ಇತ್ತು. ಅವಳ ಮೈ ಬಣ್ಣದ ವರ್ಣನೆ ಮರಗಿಲಿ ನಷ್ಟೇ ನಾಳೆದು ನಾಡಿದ್ದು ಅಗಿಗ ನಾಳಿದ್ದು ನಾಡಿದ್ದು ಈಗ ಈಗಿನ ಜನರೇಷನ್ ಏನು You for understand. Yes. ಅದು ಫಸ್ಟ್ ಆಫ್ ಆಲ್ ಮೊದಲೇ ನೀವು ತುಂಬಾ ಇಂಪಾರ್ಟೆಂಟ್ ಅಂತ. ಸೊ ಏನಿಲ್ಲ ಅಂದ್ರೂ ಅಂಡರ್ಸ್ಟ್ಯಾಂಡಿಂಗ್ ಒಂದು ಇಂಪಾರ್ಟೆಂಟ್ ಇದ್ರೆ ತುಂಬಾ ಚೆನ್ನಾಗಿದೆ. ನನ್ನ ಒಂದು ಈ ವರ್ಷ ಯಾಕೆ ಹುಡುಗಿ ಹುಡುಕಿಲ್ಲ? ಹುಡುಕ್ತಾ ಇದ್ವಿ. ಸೊ ನಾನು ಸ್ವಲ್ಪ ಇದ್ದೀನಲ್ಲ, ಸೊ ನನ್ನ ಇದಕ್ಕೆ ಸ್ವಲ್ಪ ಅಷ್ಟೇ ಆದ್ಮೇಲೆ ಮದುವೆ ಆಗ್ಬೇಕಂತ ಒಪಿನಿಯನ್ ಇತ್ತು. ಸೊ ಅದಾದ್ಮೇಲೆ ಜಾಬ್ ಆಗಿ 2-3 years ಆಯ್ತು. ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್. ಮುಂದೆ ನೋಡೋಣ ಏನಾಗುತ್ತೆ ಅಂತ. ನಾವು ವೆಲ್ಕಮ್ ಟು ಸ್ವಯಂವರ. ಪ್ಲೀಸ್ ಟೇಕ್ ಎ ಸೀಟ್. ಕವಿತಾ, ಕೊನೆ ಒಂದು ನೋಡಿದ್ವಿ. ಪ್ರಕಾಶ್ ಹೇಗನ್ಸ್ತು? ಇಂಟ್ರೆಸ್ಟಿಂಗ್ ಅಲ್ಲ? ಒಂಥರ ಡಿಫ್ರೆಂಟ್ ಆಗಿದೆ. ಓಕೆ, ಇದಾದ್ಮೇಲೆ ಇಂಪ್ರೆಸ್ ಮಾಡ್ಬೇಕಾದ್ರೆ ನನ್ ಮದ್ವೆ ಆದಾಗ ಮುಂಚೆ ಚಿಕ್ಕವರಿಂದನೂ ಹುಡುಗಿರು ಯೋಚನೆ ಮಾಡ್ಕೊಂಡ್ ಬರ್ತಾರಲ್ಲ, ಇಂಥ ಹುಡುಗನ್ ಮದ್ವೆ ಆಗ್ಬೇಕು ಅಂತ. ನಾನು ಯಾವಾಗ ಒಂದು ಸಿಂಗರ್ ಮದ್ವೆ ಆಗ್ಬೇಕು ಅಂತಿದ್ದೆ. ಕಂಪನಿ ಅದು ಕೊನೆ ಅಣ್ಣ ದೇವ್ರಾನ ಹೇಳ್ತಾರೆ, ಕೈ ಮುಗಿತೀನಿ ಹೊಂಟೋಗು ಪ್ಲೀಸ್. ನಾವು ಕಾಡಿ ಗಾಡಿ ಬಂದು ಕೂತ್ಕೊಂಡು ನೋಡ್ತಾ ಇದೀವಿ, ನೀವು ಬಂದ್ ಹಿಂಗ್ ಮಾತಾಡ್ದಂಗೆ ತಲೆ ಕೆಟ್ಟೋಗುತ್ತೆ. ಇವತ್ತು ನೀವೆಲ್ಲ ಕವನ ಹೇಳ್ಬೇಕು, ಹಾಡು ಹೇಳ್ಬೇಕು, ಡಾನ್ಸ್ ಮಾಡೋದು, ಏನಾದ್ರು ಮಾಡ್ಬೋದು.
ಇರ್ಬೋದು. ಏನೇನ್ ಮಾಡ್ತಾರೆ ಏನಾಯ್ತು? ಹುಡುಗಿ ಇಂಟ್ರೆಸ್ಟ್ ಅವ್ರು ಏನೋ ಇಂಟ್ರೆಸ್ಟ್ ಕೊಟ್ಟು ನೋಡ್ತಾರೆ, ನೀವು ಸ್ವಲ್ಪ ಸೈಲೆಂಟ್ ಇರಿ. ಸೈಲೆಂಟ್ ನಾನು ಏನು ಜಾಸ್ತಿ ಜೋರ್ ಮಾತಾಡ ಸ್ವಲ್ಪ ಸೌಂಡ್ ಜಾಸ್ತಿ ಬಿಡ್ರು ಕೇಳು. ರೆಕಾರ್ಡ್ ಆಗ್ತಾ ಇದೆ, ರೆಕಾರ್ಡ್ ಆಗ್ತಾ ಇದೆ ಎಲ್ಲ ಆಗ್ತದೆ ಅದು ಆಗಲ್ಲ ಇಲ್ಲಿ. ಅಲ್ಲಿ ಹೇಳಿ ಅಲ್ಲ ಕೇಳಿ ಪ್ರೇಮಿಗಳೇ ಅವ್ರು